ನಮಸ್ತೆ, ಬನ್ನಿ ಸುಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತು ಸಿಂಪಲ್ ಆಗಿರೋ ಡಿಶ್ ಮಾಡ್ಕೊಳ್ಳೋಣ. ನಾನೆಲ್ಲ ಸಿಂಪಲ್ ಡಿಶ್ಗಳೇ ನಿಮಗೆ ತೋರಿಸ್ತಾ ಇರೋದು. ಈಗ ಲರ್ನರ್ ಆಗಿರೋರು ತುಂಬ ಈಸಿಯಾಗಿ ಮಾಡ್ಕೊಳ್ಳೋಂಥ ಡಿಶ್ಗಳು. ಇಲ್ಲಿ ಚಿಕನ್ ಚಾಪ್ಸ್ ಮಾಡ್ಕೋತಾ ಇದ್ದೀನಿ ನಾನು. ಚಿಕನ್ ಚಾಪ್ಸ್ಗೆ ನಮಗೇನು ಸಾಮಾನು ಬೇಕು ಅಂತ ನಾನು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ನೀವು ಈಗ ಫಸ್ಟೇ ರೆಡಿ ಮಾಡಿ ಇಟ್ಕೊಬಿಡಿ ಎಲ್ಲ, ಅವಾಗ ಈಸಿ ಆಗುತ್ತೆ. ಶುಂಠಿ, ಬೆಳ್ಳುಳ್ಳಿ, ಕಾಯಿ, ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಸ್ವಲ್ಪ ಅರಿಶಿನ ಪುಡಿ, ಪುದೀನ ಸೊಪ್ಪು, ಕೊತ್ತಂಬರಿ ಸೊಪ್ಪು, ಚಕ್ಕೆ ಲವಂಗ, ಮೆಣಸು ಇದಿಷ್ಟನ್ನು ನಾವು ಹಾಕ್ಕೊಂಡು, ಕಾಯಿ ಸ್ವಲ್ಪ ಹಾಕ್ಕೋಬೇಕು, ಜಾಸ್ತಿ ಹಾಕ್ಕೋಬಾರ್ದು. ಮಸಾಲೆ ರುಬ್ಬಿ ಇಟ್ಕೋಬೇಕು. ನಾವು ಕಾಯಿನ ರುಬ್ಕೊಂಡು ಇಟ್ಕೊಂಡಿದ್ದೀವಿ. ಇಲ್ಲಿ ಮಸಾಲೆ ರುಬ್ಬಿ ಇಟ್ಕೊಂಡಿದ್ದೀವಿ. ಇಲ್ಲಿ ಚಿಕನ್ನ ತೊಳೆದು ಸೋಸಿ ಎತ್ತಿಟ್ಕೊಂಡಿದ್ದೀವಿ. ಇಲ್ಲಿ ನಾವೀಗ ಒಂದು ತಪ್ಪಲೆಗೆ ಎಣ್ಣೆ ಹಾಕ್ಕೊಂಡು ಈರುಳ್ಳಿ ಎಣ್ಣೆ ಹಾಕ್ಕೊಂಡಿದ್ದೀನಿ ನಾನು. ಎಣ್ಣೆ ಹಾಕ್ಕೊಂಡು ಅರ್ಧ ಈರುಳ್ಳಿ ಕಟ್ ಮಾಡಿ ಇಟ್ಕೋಬೇಕು. ಈರುಳ್ಳಿನ ಒಗ್ಗರಣೆಗೆ ಹಾಕ್ಕೋಬೇಕು. ಚಿಕನ್ನ ತೊಳೆದು ನಾವು ಸೋಸಿ ಎತ್ತಿಟ್ಕೊಂಡಿರ್ತೀವಲ್ಲ, ಆ ಚಿಕನ್ನ ನಾವಿಲ್ಲಿ ಹಾಕ್ಕೊಳ್ಳೋಣ. ಚಿಕನ್ ಜೊತೆಗೆ ನಾವು ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಕ್ಕೋಬೇಕು. ಅರಿಶಿನ ಪುಡಿ, ಚಿಕನ್ ಹಾಕ್ಕೊಂಡು ಒಗ್ಗರಣೆ ಹಾಕ್ಕೊಂಡು, ಇದು ಚಿಕನ್ನು ಎಣ್ಣೆ ಬಿಡೋ ಗಂಟ ನಾವು ಹಂಗೆ ಫ್ರೈ ಮಾಡ್ಕೋಬೇಕು. ನೀರೆಲ್ಲ ಸುಂಡೋಗಬೇಕು ಚಿಕನ್ದು. ಇಲ್ಲಿ ನಮಗೆ ಅದು ಚಿಕನ್ದು ನೀರೆಲ್ಲ ಸುಂಡೋಗಿ ಈ ಥರ ಎಣ್ಣೆ ಬಿಡ್ತಾ ಇದೆ ನೋಡಿ. ಆ ಟೈಮಲ್ಲಿ ನಾವು ಆಡಿಸಿಟ್ಕೊಂಡಿರ್ತೀವಲ್ಲ, ಆ ಮಸಾಲೆನ ಇಲ್ಲಿ ಆಡಿಸಿಟ್ಕೊಂಡಿರೋದು ಮಸಾಲೆ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳೋಣ. 2 ನಿಮಿಷ ಫ್ರೈ ಮಾಡ್ಕೊಂಡಾದ್ಮೇಲೆ ನಾವು ಇದಕ್ಕೆ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೋಬೇಕು. ಇದನ್ನು ನಾವು ಜಾಸ್ತಿ ತೆಳ್ಳೆ ಮಾಡ್ಕೋಬಾರ್ದು, ಗಟ್ಟಿಗೆ ಮಾಡ್ಕೋಬೇಕು ನಾವು. ಅದರಿಂದ ಒಂದು ಅರ್ಧ ಗ್ಲಾಸ್ ನೀರು ಹಾಕ್ಕೊಳ್ಳೋಣ. ಹಾಕ್ಕೊಂಡು ಸ್ವಲ್ಪ ಉಪ್ಪು ಹಾಕ್ಕೊಳ್ಳೋಣ. ನೀರು, ಉಪ್ಪು ಹಾಕ್ಕೊಂಡು ಒಂದು 5 ನಿಮಿಷ ಅಲ್ಲಿ ನೀರು ಹಾಕ್ಕೊಂಡು ಮತ್ತು ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ನಾನು ಒಂದು 7 ರಿಂದ 8 ನಿಮಿಷ ಬೇಯಿಸ್ಕೊಳ್ತೀನಿ. ನೀವು ನೋಡ್ಕೊಳ್ಳಿ ಹೇಗೆ ಬೆಂದಿರುತ್ತೆ ಅಂತ. ಮೇಲೆ ಎಣ್ಣೆ ಬಿಟ್ಟಿದ್ರೆ ಚಿಕನ್ ಬೆಂದಿರುತ್ತೆ ಅಂತ ಅರ್ಥ. ಅಲ್ಲಿ ಗಂಟ ನೀವು ಬೇಯಿಸ್ಕೊಂಡ್ರೆ ಸಾಕು. ನೋಡಿ, ನಾನು 5 ನಿಮಿಷ ಬೇಯಿಸ್ಕೊಂಡಿದ್ದೀನಿ. ಆಲ್ರೆಡಿ ಬೆಂದಾಗೋಗಿದೆ, ಯಾಕೆಂದರೆ ಎಣ್ಣೆಲೂ ನಾವು ಬೇಯಿಸ್ಕೊಂಡಿದ್ದೆ ಒಂದು 2-3 ನಿಮಿಷ. ಅದರಿಂದ ಇವಾಗ ಮಸಾಲೆ ಹಾಕಿ ಒಂದು 7-8 ನಿಮಿಷ ಬೇಯಿಸ್ಕೊಂಡ್ರೆ ಇದು ರೆಡಿ ಆಗಿಬಿಡುತ್ತೆ. ಇದು ಸ್ವಲ್ಪ ತೆಳ್ಳೆ ಅನ್ನಿಸ್ತಾ ಇದೆ. ಒಂದು 10 ನಿಮಿಷ ತಣ್ಣಗಾಗಕ್ಕಿಟ್ರೆ ಇದನ್ನೇ ಸ್ವಲ್ಪ ಗಟ್ಟಿ ಆಗಿಬಿಡುತ್ತೆ. ನಾವಿಲ್ಲಿ ಚಿಕನ್ ಚಾಪ್ಸ್ನ ಸರ್ವ್ ಮಾಡ್ಕೊಳ್ಳೋಣ ನಾವು. ನೋಡಿ, ಇಲ್ಲಿ ಸರ್ವ್ ಮಾಡ್ಕೊಂಡಿದ್ದೀನಿ ನಾನು ಕ್ಲೀನಾಗೆ. ಚಪಾತಿ, ಇಡ್ಲಿ, ದೋಸೆ, ಪೂರಿ ಎಲ್ಲದಕ್ಕೂ ಕಾಂಬಿನೇಷನ್ನಾಗೆ ಇದು ತುಂಬ ಚೆನ್ನಾಗಿರುತ್ತೆ. 10 ನಿಮಿಷದಲ್ಲಿ ನಿಮಗೆ ಸಿಂಪಲ್ಲಾಗಿ ಒಳ್ಳೆ ಚಿಕನ್ ಡಿಶ್ಶು ರೆಡಿ ಆಗಿಬಿಡುತ್ತೆ. ಇದ್ರ ಜೊತೆ ನಾನು ಚಪಾತಿ ಮಾಡ್ಕೋತಾ ಇದ್ದೀನಿ. ಚಪಾತಿ ಜೊತೆ ಇದು ತುಂಬ ಒಳ್ಳೆ ಕಾಂಬಿನೇಷನ್ ಆಗಿರುತ್ತೆ. ಬೆಳಗ್ಗೆ ತಿಂಡಿಗೆ ನೀವು ಮಾಡ್ಕೋಬೋದು, ಇಲ್ಲ ರಾತ್ರಿ ಊಟಕ್ಕೂ ಮಾಡ್ಕೋಬೋದು. ಚಪಾತಿ ಮತ್ತು ಚಾಪ್ಸ್ ಗೊಜ್ಜು ನಿಮಗೆ ರೆಡಿಯಾಗಿದೆ.